ಅಂಗವಿಕಲರ ಮಾಸಾಸನ ಆವಾಜ್ ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ ಕಾಯಂ ಆಗಲೇಬೇಕು. ಜಿಲ್ಲಾಧ್ಯಕ್ಷ ಬಾಬುರಾವ್ ರಾಠೋಡ್ ಅಂತ. ಇಂದು ನಾವು ಎಲ್ಲ VRW MRW URWಗಳು ಈ ಒಂದು ರ್ಯಾಲಿ ಮುಖಾಂತರ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಧರಣಿಯ ಉದ್ದೇಶ ಏನದ ಅಂದ್ರೆ, ಸರ್ಕಾರ ಏನದ ಅಂದ್ರೆ ಇವತ್ತು ಈ ವರ್ಷ ಬಜೆಟ್ನಲ್ಲಿ ನಮಗೆ ಕನಿಷ್ಠ ವೇತನ ಮಾಡ್ತೆ ಅಂತೇಳಿ ನಮಗೆ ಸುಮಾರು ವರ್ಷದಿಂದ ಕನಿಷ್ಠ ವೇತನ ಮಾಡ್ತೆ ಅಂತೇಳಿ 18 ವರ್ಷ ಆಯ್ತು ನಾವು ದುಡಿತಾ ಇದ್ದೇವೆ. 18 ವರ್ಷ ಆಯ್ತು ದುಡಿತಾ ಇದ್ದೇವೆ. ಆದರೆ ನಮಗೆ ಇವತ್ತಿನ ತನ ಒಂದು ನ್ಯಾಯ ಪೈಸೆನೂ 1 ರೂಪಾಯಿ ಏರಿಸಿಲ್ಲ. ಸುಮಾರು 18 ವರ್ಷದಿಂದ 50 ರೂಪಾಯಿಲಿಂದ ದುಡಿತಾ ಇದ್ದೇವೆ. ಇವತ್ತು 10,000ಕ್ಕೆ ಮುಟ್ಟಿದ್ದೇವೆ. ಇವಾಗ 10,000 ದುಡಿಬೇಕಂದ್ರೆ 10,000 ರೂಪಾಯಿ ದುಡಿತಾ ಇದ್ದೇವೆ. ಇವಾಗ ನಾವು ಜೀವನ ನಡೆಸ್ಬೇಕಂದ್ರೆ 10,000 ರೂಪಾಯಿ ಏನು ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಜಾಸ್ತಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಅದಕ್ಕೆ ನಮಗೆ 10,000 ರೂಪಾಯಿ ಏನು ಸಾಕಾಗ್ತಾ ಇಲ್ಲ. ಸರ್ಕಾರಕ್ಕೆ ನಮಗೆ ಓಟ್ ಹಾಕ್ಲಕ್ಕ ಸರ್ಕಾರ ನಮಗೆ 15 ದಿವಸ ಪೈಲೇ, ಆದರೆ ನಮಗೆ ಒಂದು 100 ಕೊಡ್ಬೇಕು ನಮಗೆ ಸರ್ಕಾರ. ಪೆನ್ಷನ್ ಸಮೇತ ಜಾಸ್ತಿ ಮಾಡಿಲ್ಲ ನಮಗೆ ಲಾಸ್ಟ್ ಮೂಮೆಂಟ್ ಇದ್ರಾಗ ಏನಂದ್ರೆ ಇದು ಬಜೆಟ್ದಾಗ. ಅದಕ್ಕೆ ಏನಂದ್ರೆ ನಾವು ಇವಾಗ ಈ ಹೋರಾಟ ಏನು ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮ VRW MRW ಕನಿಷ್ಠ ವೇತನ ಆಗ್ಲಿಲ್ಲ ಅಂದ್ರೆ ನಮ್ಮ ಸ್ನೇಹಿತರು ಆಲ್ರೆಡಿ ಇವಾಗ ಮಾತಾಡಿದಾರ. ಆದರೆ ಉಗ್ರ ಹೋರಾಟ ಮಾಡ್ತೇವೆ. ಮತ್ತೆ ನಮ್ಮ ಬೇಕು ಆಗ್ಲಿಲ್ಲ ಅಂದ್ರೆ ಅದನ್ನ ಕಡೆಯಿಂದ ನಾವು ಪೆನ್ಷನ್ ಹೆಚ್ಚಿಗೆ ಆಗ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತಾ ಇದೆ. ಬಸ್ ಕಡೆಯಿಂದ ಕೇಳಿದಾರ, ಬಸ್ ಫ್ರೀ ಆಗಬೇಕು ಅಂತೇಳಿ ನಂದು ಇಷ್ಟು ಮಾತು ಹೇಳ್ತಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹಿಳೆಯರು ಉಚಿತವಾಗಿ ಹೋಗ್ತಾರೆ, ಆದರೆ ವಿಕಲಚೇತನರು ಡಿಡಿ ಕಟ್ಟಿ ನಾವು ಹೋಗ್ಬೇಕಾಗ್ತದೆ. ಇದು ಯಾವ ಅನ್ಯಾಯ ಸರ್ಕಾರದಲ್ಲಿ? ಇಷ್ಟು ಅನ್ಯಾಯ ಮಾಡ್ತಾರೆ ನಮ್ಮ ವಿಕಲಚೇತನ ಸರ್ಕಾರ. ಹಾಗಾಗಿ ನಮಗೆ ಅದು ಅಷ್ಟೇ 100 ಕಿಲೋಮೀಟರ್ ಅಷ್ಟೇ ಅಲ್ಲ, ಇಡೀ ರಾಜ್ಯದಂತ ಉಚಿತ ಬಸ್ ಫ್ರೀ ಮಾಡಬೇಕು. ಆಗಸ್ಟ್ ತಾವು ಮಾಡಿಲ್ಲ ಅಂದರೆ ಇಡೀ ರಾಜ್ಯದಂತ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಸರ್ಕಾರ ಎಚ್ಚರಿಕೆ ಕೊಡ್ತಾನೆ. ಬೀದರ್ ಜಿಲ್ಲಾ ಅಂಗವಿಕಲರ ಹಿತರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷರು. ಇಂದು ಕರ್ನಾಟಕ ರಾಜ್ಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಇಂದು ರ್ಯಾಲಿಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದಾರೆ. ಈ ರ್ಯಾಲಿ ಬೀದರ್ ಜಿಲ್ಲಾ ಅಂಗವಿಕಲ ಹಿತರಕ್ಷಣಾ ಸಮಿತಿ ವತಿಯಿಂದ ಬೆಂಬಲ ಸೂಚಿಸಿ ಈ ರ್ಯಾಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿಕೊಳ್ಳುತ್ತೇವೆ. ಅಂಗವಿಕಲರಿಗೋಸ್ಕರ ಅಂಗವಿಕಲರು ಶ್ರಮಿಸುತ್ತಿರುವ ಕಾರ್ಯಕರ್ತರನ್ನು ಕನಿಷ್ಠ ಮತ್ತು ಎಂಬುದು ಈ ಬೇಡಿಕೆ ಮುಖ್ಯ ಉದ್ದೇಶವಾಗಿದೆ. ಜಿಲ್ಲೆಯಲ್ಲಿ ಅಂಗವಿಕಲರ ಏಳಿಗೆಗಾಗಿ ಸುಮಾರು ವರ್ಷಗಳಿಂದ VRW ಕನಿಷ್ಠ ವೇತನದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸೇವೆಯನ್ನು ಪರಿಗಣಿಸಿ ಇವರ ತಿಂಗಳ ಸಂಬಳ ಹೆಚ್ಚಿಸಬೇಕಂತೇಳಿ ಈ ರ್ಯಾಲಿ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇವೆ. ಶಾಸನ ಹೆಚ್ಚಿಸಬೇಕು ಹಾಗೂ ಶಾಸಕರ ಸಂಸದರ ವಿವಿಧ ಶೇಕಡ 5 ಅನುದಾನವು ಅಂಗವಿಕಲರಿಗೆ ಬಳಕೆ ಆಗ್ತಿಲ್ಲ, ದುರುಪಯೋಗ ಆಗ್ತಿದೆ. ಇದನ್ನು ಕ್ರೋಢೀಕರಿಸಿ ಅಂಗವಿಕಲರ ಉಪಯೋಗ ಸಣ್ಣ ಕೈಗೊಳ್ಳುವ ಸಹಾಯಧನ ನೀಡಬೇಕು ಹಾಗೂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂಗ ಭವನ ನಿರ್ಮಿಸಬೇಕು ಹಾಗೂ ಈ ಬೀದರ್ ಜಿಲ್ಲೆಯ ವಿವಿಧ ಈ ಧರಣಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಲ್ಲಿ ಮನವಿ ಮಾಡಿಕೊಳ್ತೇವೆ ಅಂತ ನನ್ನ 2 ಮಾತು ಮುಗಿಸ್ತೇನೆ. ವಿಕಲಚೇತನಲ್ಲಿ ವಿನಂತಿಸಿಕೊಳ್ಳೇನೆಂದರೆ, ಇವತ್ತು ಏನು ನಾವು ರ್ಯಾಲಿ ಮಾಡೋ ಉದ್ದೇಶ ಏನಂದರೆ, ಈ ರಾಜ್ಯದಲ್ಲಿ ವಿಕಲಚೇತನರು ಬಹಳಷ್ಟು ನೊಂದು ಹೋಗಿದ್ದಾರೆ. ಯಾಕಂದರೆ ಸರ್ಕಾರ ಯಾವುದೇ ಮಾಡೋಂಥ ಬಜೆಟ್ನಲ್ಲಿ ಒಂದು
ಮಾಸಾಶನ ಹೆಚ್ಚು ಮಾಡಿಲ್ಲ. ಹಾಗೂ ನಮ್ಮ ಪುನರ್ವಸತಿ ಕಾರ್ಯಕರ್ತರು ಸುಧಾ ಗೌರವಧನ ಮಾಡ್ತಾ ಅಂತ ಹೇಳಿದರು. ನಮ್ಮ ಹಲವಾರು ಸಾರಿ ನಾವು ಮನವಿ ಕೊಟ್ಟಿದ್ದೇವೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ. ಆದರೂ ಸಹ ಅವರು ಇಲ್ಲ ನಾವು ನಿಮ್ಮ ಜೊತೆ ಇದ್ದೀವಿ ಮಾಡ್ತೀವಿ ಅಂತ ಹೇಳಿ ಭಾಳ ಭರವಸೆ ಕೊಟ್ಟಿದ್ದಾರೆ. ಆದರೆ ಈ ಬಜೆಟ್ನಲ್ಲಿ ನಮಗೆ ಭಾಳ ಅನ್ಯಾಯ ಮಾಡಿದೆ ಸರ್ಕಾರ. ಯಾಕಂದರೆ ನಾವು ಇಡೀ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಒಂದೊಂದು ಪಂಚಾಯತ್ನಲ್ಲಿ ಮೂರು ಹಳ್ಳಿ ಬರ್ತವೆ. ನಾವು ಅಲ್ಲಿ ಹೋಗಿ ಅವರನ್ನು ಕಷ್ಟವನ್ನು ಆಲಿಸಿ ಅವರು ಏನು ಸರ್ಕಾರ ನಮಗೆ ಯೋಜನೆ ಎಲ್ಲ ಅವರನ್ನು ಮನೆಗೆ ತಲುಪಿಸಿ ನಾವು ದುಡಿಯೋಕ್ಕಂಥ ಕಾರ್ಯಕರ್ತರಾಗಿದ್ದೀವಿ. ಆದರೂ ಸಹ ಈ ಸರ್ಕಾರ ನಮ್ಮನ್ನು ಭಾಳ ಅನ್ಯಾಯ ಮಾಡಿದೆ. ಯಾಕಂದರೆ ನಾವು ಹಲವಾರು ಬಾರಿ ಬೆಂಗಳೂರಲ್ಲಿ ಸಹ ರ್ಯಾಲಿ ಮಾಡಿದ್ದೇವೆ ಫ್ರೀಡಮ್ ಪಾರ್ಕ್ನಲ್ಲಿ. ಯಾವುದೇ ರೀತಿ ನಮ್ಮ ಸರ್ಕಾರ ಒಂದು ನಯ ಪೈಸೆ ಹೆಚ್ಚು ಮಾಡಿಲ್ಲ. ಯಾಕಂದರೆ ಭಾಳ ನೋವಾಗ್ತದೆ. ಇವತ್ತು ಈ ಸರ್ಕಾರದಲ್ಲಿ ಶಾಸಕ ಮಾಸಾಶನ ಹೆಚ್ಚು ಮಾಡ್ತಾರೆ, ಆದರೆ ಮಾಡೋಕ್ಕೆ ಅವ್ರ ಬಳಿ ದುಡ್ಡು ಇಲ್ಲ ಅನ್ನೋ ನಾವು ಪ್ರಶ್ನೆ ಮಾಡ್ತೇವೆ ಸರ್ಕಾರಕ್ಕೆ. ಯಾಕಂದರೆ ಇವತ್ತು ಬಹಳ ತುಳಿತಕ್ಕೆ ನಾವು ಒಳಗಾಗಿದ್ದೆವು ಅಂಗವಿಕಲರು. ಇವತ್ತು ಕಡೆ ನಾವು ವಿಕಲಚೇತನರು ಬಹಳಷ್ಟು ನೊಂದು ಹೋಗಿದ್ದೇವೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ನಾವು ಅನೇಕ ಜಿಲ್ಲೆಯಲ್ಲಿ ರ್ಯಾಲಿ ಮಾಡಿದೆವು. ಆದರೆ ಈ ಸರ್ಕಾರ ಯಾವುದೇ ರೀತಿ ನಮಗೆ ಹೆಚ್ಚಳ ಮಾಡಿಲ್ಲ. ಯಾಕಂದರೆ ಅಂಗವಿಕಲ ಬಗ್ಗೆ ಅವ್ರಿಗೆ ಕಾಳಜಿ ಕಾಣಿಸಲು ಎಷ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮೈಸೂರಿನಲ್ಲಿ ಸಹ 10 ದಿನ ರೋಡಿ ಮೇಲೆ ನಮ್ಮ ಜನರು ಕಾರ್ಯಕರ್ತರು ರ್ಯಾಲಿ ಮಾಡಿದ್ದಾರೆ. ಅಲ್ಲಿ ಸಹ ಅವರು ಮುಖ್ಯಮಂತ್ರಿ ಮನವಿ ತೊಗೊಂಡಿದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ಒಂದು ನಯಾ ಪೈಸೆ ಸಹ ಹೆಚ್ಚು ಮಾಡಿಲ್ಲ. ನಾವೊಂದು ಎಚ್ಚರಿಕೆ ಕೊಡ್ತೀವಿ ಸರ್ಕಾರಕ್ಕೆ. ಕನಿಷ್ಠ ವೇತನ ವಿಕಲಚೇತರ ಕನಿಷ್ಠ ವೇತನ ಆಗಿಲ್ಲ ಅಂದರೆ ಇಡೀ ರಾಜ್ಯದಂತ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಯಾಕಂದರೆ ನೋಡಿ ಗೊತ್ತು ಎಷ್ಟು ಕಷ್ಟದಲ್ಲಿ ಹಂಗೆ ಅಂಗವಿಕಲ ಬಂದಿದ್ದಾರೆ. ಇಲ್ಲಿ ನೋಡಿರ್ಬೋದು, ತಾವು ನೋಡ್ಬೋದು ನ್ಯೂಸು. ಯಾಕಂದರೆ ಏನು ನಯಾ ಪೈಸೆ ಸುದೆ ಹೆಚ್ಚು ಮಾಡಿಲ್ಲ. ಮಾಸಾಶನ ಸುದೆ ಏನು ಹಳ್ಳಿ ಇರೋಂಥ ಜನ ಅವ್ರಿಗೆ ಬರುವಂಥ 400 1,400 ರೂಪಾಯಿ ಅಮೌಂಟ್ ಬರ್ತಾವ. ಅವರಿಗೆ ಈ ಕಾಲಘಟ್ಟದಲ್ಲಿ ಅದು ಏನೂ ಆಗೋಲ್ಲ, ಭಾಳ ಕಷ್ಟ ಅದ. ಹಾಗಾಗಿ ನಮ್ಮ ವಿಕಲಚೇತನ ಯಾವುದೇ ಸರ್ಕಾರ ಅನ್ಯಾಯ ಇನ್ನು ಮುಂದೆ ಮಾಡಬಾರ್ದು. ಯಾಕಂದರೆ ನೀವು CM ಇದ್ದೀರಿ, ನೀವು ಮನಸ್ಸು ಮಾಡಿದ್ರೆ ಆರ್ಥಿಕ ಇಲಾಖೆ ನೀವು ಲೆಟರ್ ಕೊಟ್ಟು ಆಗಿದ್ದಾಗ ಮಾಡ್ಬೋದು. ಅಷ್ಟು ನಿಮ್ಮಲ್ಲಿ ಹಕ್ಕಿದೆ. ಇಡೀ ನಾವು ಎಲೆಕ್ಷನ್ ಬಂದಾಗ 2 ತಿಂಗಳ ಪೈಲೆ ಎಲೆಕ್ಷನ್ ಬಂದಾಗ ವಿಕಲಚೇತನ ಎಲ್ಲಿದ್ದಾರೆ ಅವ್ರ ಮನೆಗೆ ಹೋಗಿ ಓಟ್ ಹಾಕ್ಸ್ಕೊತೀರಿ. ಅನೇಕ ಕೆಲಸ ಕಾರ್ಯಗಳಿಗೆ ವಿಕಲಚೇತನ ಕರಿತೀರಿ. ಆದರೆ ಬಜೆಟ್ನಲ್ಲಿ ಸುಳ್ಳಿ ಕೊಡ್ತೀರಿ. ಅದಕ್ಕಾಗಿ ನಮಗೆ ಬಹಳ ಅನ್ಯಾಯ ಆಗಿದೆ ಈ ಸಲ. ಅದ ಕಡೆದು ಈ ಒಂದು ರ್ಯಾಲಿ ಉದ್ದೇಶ ಅದೇ, ನಮ್ಮ ಜನರಿಗೆ ಮಾಸಾಶನ ಹೆಚ್ಚಾಗಬೇಕು ಮತ್ತು ಪುನರ್ವಸತಿ ಕಾರ್ಯಕರ್ತರು ಖಾಯಂ ಆಗಲೇಬೇಕು, ಕನಿಷ್ಠ ವೇತನ ಆಗಲೇಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾರೆ. ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಹಾಗೆ ಇವತ್ತು ನಾವು ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮೊದಲನೇ ಒಂದು ಬೇಡಿಕೆ ಏನಂತಂದರೆ ನಮ್ಮ ಎಲ್ಲ ವಿಶೇಷ ಚೇತನರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಓಡಾಡಲಿಕ್ಕೆ ಉಚಿತವಾಗಿ ಬಸ್ ನೀಡಬೇಕು. ಎರಡನೇದಾಗಿ ಮಾಸಾಶನ ಹೆಚ್ಚಾಗಬೇಕು. ಮೂರನೇದಾಗಿ ನಮ್ಮ ಅಂಗವಿಕಲರಿಗಾಗಿ ದುಡಿತಕ್ಕಂಥ ಈ MRW VRW URW ಏನಿದ್ದಾರೆ ಇವರಿಗೆ ಖಾಯಂಗೊಳಿಸಬೇಕು. ಮತ್ತು ಈ 5% ಬಜೆಟ್ ಏನದ ಅದು ಎಲ್ಲ ಕಡೆ ಒಳ್ಳೆ ರೀತಿಯಿಂದ ಕರೆಕ್ಟಾಗಿ ಕಾನೂನುಬದ್ಧವಾಗಿ ಉಪಯೋಗ ಆಗಬೇಕು. ಬಂಧುಗಳೇ, ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಏನಂತಂದರೆ, ತೆಲಂಗಾಣ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿದೆ, ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಆಗಿದೆ. ಆದರೆ ತೆಲಂಗಾಣ ಸರ್ಕಾರದಲ್ಲಿ ನಮ್ಮ ಅಂಗವಿಕಲರಿಗೆ 5,000 ಪೆನ್ಷನ್ ಕೊಡ್ತಾ ಇದ್ದಾರೆ. ಆದರೆ ಇದೇ ಸರ್ಕಾರ ಇವತ್ತು ಇನ್ನೂ 1400, 800, 600 ಮಾತ್ರ ಈ ಪೆನ್ಷನ್ ಕೊಡ್ತಾ ಇದೆ. ಇದು ಗಮನಿಸಬೇಕು ದಯವಿಟ್ಟು. ಯಾಕಂದ್ರೆ ನಿಮ್ಮ ಸರ್ಕಾರ ಅಲ್ಲೂ ಇದೆ ಇಲ್ಲೂ ಇದೆ. ಯಾಕೆ ನಾವು ಓಟ್ ಹಾಕ್ತಾ ಇಲ್ಲೇನು, ನಮಗೇನು ಹಕ್ಕಿಲ್ಲೇನು, ನಮಗೆ ಶಕ್ತಿ ಇಲ್ಲ ಅಂತೇಳಿ ನೀವು ನಮ್ಮ ಒಂದು ಮನವಿಗಳು, ನಮ್ಮ ಒಂದು ಕೂಗು ನೀವು ಪರಿಗಣಿಸ್ತಾ ಇಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ, ಮೊದಲನೇದಾಗಿ ನೀವು ಮಾಸಾಶನ ಹೆಚ್ಚು ಮಾಡಿರಿ. ಉದ್ಯೋಗ ಅಂತೂ ಸಿಗ್ತಾ ಮತ್ತು ಸುಳ್ಳು ದಾಖಲೆಗಳನ್ನು ಕೊಟ್ಟು ಅಂಗ ಉದ್ಯೋಗಗಳು ಅದನ್ನು ನೀವು ಪರಿಶೀಲಿಸಿ ನಿಜವಾಗರಿಗೆ ನೀವು ನೌಕರಿ ಕೊಡಬೇಕು ಮತ್ತು ಹೆಚ್ಚು ಮಾಡಬೇಕು. ಮತ್ತು ಈ ಪುನರ್ವಸತಿ ಏನಿದಾರ ಬಳಸಬೇಕು. ಮತ್ತು ಈ ಬಸ್ ಯಾಕಂತಂದ್ರೆ ನೀವು ಸರ್ಕಾರ 1 ಲಕ್ಷ 1 ಅವ್ರಿಗೆ ನೀವು ಫ್ರೀ ಓಡಾಡ್ಲಕ್ಕೆ ಆಧಾರ್ ಕೊಟ್ಟು ಓಡಾಡ್ರ ಮಾಡ್ತೀರಿ. ಆದ್ರೆ ಈ ಅಂಗ ವರ್ಷಿಗೆ 5,000 ರೂಪಾಯಿ, ತಿಂಗಳಿಗೆ 5,000 ರೂಪಾಯಿ ಸಿಗಲ್ಲ, 2,000 ರೂಪಾಯಿ ಸಿಗಲ್ಲ, 1,000 ರೂಪಾಯಿ ಸಿಗಲ್ಲ. ಆದ್ರೆ ನೀವು ರೊಕ್ಕ ಕೊಡ್ತೀರಿ. ಇದು ಎಂಥ ನಾಚಿಕೆಗೇಡಿ ಸಂಗತಿ ಇರಬೇಕು. ನೀವೇ ಯೋಚನೆ ಮಾಡಬೇಕು. ಶಾಸಕರು ಇದ್ರ ಬಗ್ಗೆ ಸದನದ ಬರೀ ಆಡಿ ನೀವು ಸರ್ಕಾರದ ಮತ್ತು ನಮ್ಮ ಜನಸಾಮಾನ್ಯರ ದುಡ್ಡುಗಳನ್ನು ನೀವು ವ್ಯಯ ಮಾಡ್ತಿದ್ದೀರಲ್ಲ, ನಿಮಗೆ ಏನಂತ ಹೇಳಬೇಕು, ನಿಮಗೆ ಹ್ಯಾಂಗೆ ಹೇಳಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಮತ್ತೂ
ಚುನಾವಣೆಗೆ ಅಷ್ಟೇ ಸೀಮಿತ ಮಾಡಬೇಕು. ನಮಗೆ ಚುನಾವಣೆಗೆ ಸೀಮಿತ ಮಾಡಬೇಡ್ರಿ. ಯಾಕಂದ್ರೆ ಬಹಳಷ್ಟು ರಾಜಕಾರಣಿಗಳು ಏನು ತಿಳ್ಕೊಂಡ್ರ ಇವ್ರು ಅಂಗವಿಕಲರ, ಇವ್ರಿಗೆ ನಮ್ಮ ಕಾರ್ಯಕರ್ತರು ಇದು ನಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಓಟ್ ಒತ್ತಿಸ್ಕೋತಾರ ಅಂತ ಹೇಳಿ ತಿಳ್ಕೊಳ್ಬೇಡ್ರಿ. ಮುಂದೆ ನಾನು ಅಂಗವಿಕಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಒಂದು ವೇಳೆ ಈ 2 ವರ್ಷದ ಪೀರಿಯಡ್ದಲ್ಲಿ ನಮ್ಮ ಮನವಿ ಏನಾದರೂ ಪರಿಗಣನೆಗೆ ತಗೊಳ್ಳಿಲ್ಲ ಅಂತಂದ್ರೆ ಯಾರು ಈ ಸರ್ಕಾರಕ್ಕೆ ಈ ಆಡಳಿತ ಏನು ನಡೆಸ್ತಾ ಇದಾರ ಅವ್ರಿಗೆ ನೀವು ಯಾರು ಓಟ್ ಹಾಕ್ಬೇಡ್ರಿ, ಯಾವುದೇ ಕಾರಣಕ್ಕೂ ಓಟ್ ಹಾಕ್ಬೇಡ್ರಿ, ಯಾವ ನೀವು ಒಳಗಾಗಬೇಡ್ರಿ. ಅಭಿಮಾನ ನಿಮ್ಮಲ್ಲಿ ಇರಲಿ. ನಮ್ಮ ಬೇಡಿಕೆ ಎಲ್ಲಿವರೆಗೂ ಈಡೋದಿಲ್ವೋ ಅಲ್ಲಿವರೆಗೆ ಇದಕ್ಕೆ ನೀವು ತಾವು ಯಾರು ಓಟ್ ಹಾಕ್ಬಾರ್ದು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಚುನಾವಣೆಗೆ ನೀವು ಬಹಿಷ್ಕಾರ, ಯಾಕಂತಂದ್ರೆ ಅಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರೋದಿಲ್ಲ ಅಂತ ನಾನು ಅಂಗವಿಕಲರು ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ ಮತ್ತು ವಿರೋಧ ಪಕ್ಷದ ನಾಯಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಬಗ್ಗೆ ನೀವು ಸದನದಲ್ಲಿ ದಯವಿಟ್ಟು ಧ್ವನಿ ಎತ್ತಿರಿ, ನಮ್ಮ ಬೇಡಿಕೆಗಳ ಬಗ್ಗೆ ನೀವು ಸರ್ಕಾರಕ್ಕೆ ಗಮನ ಸೆಳೆರಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.